ಗವಿ ಗಂಗಾಧರೇಶ್ವರ ಸನ್ನಿಧಾನದಲ್ಲಿ ಶಿವರಾತ್ರಿ ಹಬ್ಬದ ಪ್ರಯುಕ್ತ ಅದ್ದೂರಿಯಾಗಿ ನಡೆದ 25ನೇ ವರ್ಷದ ಲಕ್ಷ ದೀಪೋತ್ಸವ ಕಾರ್ಯಕ್ರಮ. ಗಂಗಾಧರೇಶ್ವರ ಸ್ವಾಮಿಯ ದರ್ಶನ ಪಡೆದು ಪೂಜೆ ಸಲ್ಲಿಸಿ ಲಕ್ಷ ದೀಪೋತ್ಸವ ಕಾರ್ಯಕ್ರಮಕ್ಕೆ ದೀಪ ಹಚ್ಚುವ ಮುಖೇನ ಚಾಲನೆ ನೀಡಿದ ಸಿದ್ದರ ಬೆಟ್ಟದ ಶ್ರೀ ವೀರಭದ್ರ ಶಿವಾಚಾರ್ಯ ಸ್ವಾಮೀಜಿಗಳು. ರಣಬೈರೇಗೌಡ ಯುವಕರ ಸಂಘದ ವತಿಯಿಂದ 25ನೇ ವರ್ಷದ ಬೆಳ್ಳಿ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಆಯೋಜನೆ ಮಾಡಲಾಯಿತು. ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧಿಯಾಗಿರುವ ಕೊರಟಗೆರೆ ಪಟ್ಟಣದ ದೇವಾಲಯಗಳು ಪ್ರತಿ ವರ್ಷದಂತೆ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಬೆಟ್ಟದ ಗವಿ ಗಂಗಾಧರೇಶ್ವರ ಸ್ವಾಮಿಯ ಸನ್ನಿಧಾನದಲ್ಲಿ ಆಯೋಜಿಸಲಾಗಿದ್ದ 25ನೇ ವರ್ಷದ ಲಕ್ಷ ದೀಪೋತ್ಸವ ಕಾರ್ಯಕ್ರಮ. ಬೆಟ್ಟಕ್ಕೆ ಬಂದ ಭಕ್ತಾದಿಗಳು ದೇವರ ದರ್ಶನ ಪಡೆದು ಲಕ್ಷ ದೀಪೋತ್ಸವದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದೀಪ ಹಚ್ಚುವ ಮುಖೇನ ಶಿವರಾತ್ರಿ ಹಬ್ಬದ ಆಚರಣೆಯನ್ನ ಆಚರಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಶ್ರೀ ಗಂಗಾಧರೇಶ್ವರ ಸ್ವಾಮಿಯ ದೇವಸ್ಥಾನದ ಮಂಡಳಿಯ ಅಧ್ಯಕ್ಷರಾದಂತಹ ಮಂಜುನಾಥ್, ಕೆವಿ ಲೋಕೇಶ್, ಪದ್ಮನಾಭ, ಡಾಕ್ಟರ್ ಜಿ ಪರಮೇಶ್ವರ್, ಯುವಕರ ಬಳಗದ ಸೇರಿದಂತೆ ಸಹಸ್ರಾರು ಭಕ್ತಾದಿಗಳು ಹಾಜರಿದ್ದರು. ಬೆಳ್ಳಿ ಒಂದು ಇದನ್ನು ಆಚರಿಸ್ಕೊತಾ ಇದ್ದೀವಿ. ನಮ್ಮ ಅಧ್ಯಕ್ಷರಾದಂಥ ನಮ್ಮ ಶ್ರೀಯುತ ಮಂಜಣ್ಣವ್ರಿಗೂ ಸಹ ನಮ್ಮ ಒಂದು ರಣಬೈರೇಗೌಡ ಸಂಘದಿಂದ ಅವರಿಗೆ ಒಂದು ಗೌರವವನ್ನು ಸಲ್ಲಿಸ್ತಾ ಇದ್ದೀವಿ. ಅದೇ ರೀತಿಯಾಗಿ ನಮ್ಮ ಗಂಗಾಧರೇಶನ ಕಾಲದಿಂದ ನಡ್ಸ್ಕೊಂಡು ಬರ್ತಾ ಇರ್ಬೋದು. ಇಡೀ ದೇವಸ್ಥಾನದ ಒಂದು ಪೂಜೆಯನ್ನು ಅವ್ರು ನಡ್ಸ್ಕೊಂಡೋಗಿ ಶ್ರೀಯುತ ಎಚ್ ಎನ್ ನಾರಾಯಣವ್ರಿಗೂ ಸಹ ಪೂಜೆಗೆ ಸನ್ಮಾನ ಮಾಡ್ತಾ ಇದ್ದೀವಿ. ಅದೇ ಕರ್ತರಾದ ಪದ್ಮನಾಭ ಅವರು ಆ ಕಡೆ ಹಾಗಾಗಿ ವಾರ್ಡಿನ ಒಂದು ರೇವಣ್ಣಲ್ಲಿ ರೇವಣ್ಣವರು ಸಹ ನಾವು ಈ ಮೂಲಕ ಅವರಿಗೆ ನಾವು ಬಿದ್ದೈತೆ ನೋಡೋಣ. ಅದೇ ರೀತಿಯಾಗಿ ಬನ್ನಿ ಬರೋಣ. ರಂಗಮಣ ಹರಿಶಣ್ಣರ ಪಟ್ಟಣದ ಆರಾಧ್ಯ ದೇವರಾಗಿರುವಂಥ ಶ್ರೀ ಗಂಗಾಧರೇಶ್ವರ ಸ್ವಾಮಿಯ ಒಂದು ಶಿವರಾತ್ರಿಯ ಪ್ರಯುಕ್ತವಾಗಿ ಹಮ್ಮಿಕೊಂಡಿರ್ತಕ್ಕಂಥ ರಣಬೈರೇಗೌಡ ಸಂಘದ ಒಂದು ವತಿಯಿಂದ 25 ವರ್ಷಗಳ ವತಿಯಿಂದ ಹಾಗೂ ಫ್ರೆಂಡ್ಸ್ ಗ್ರೂಪಿನ ಸಹಯೋಗದೊಂದಿಗೆ 25 ವರ್ಷಗಳಿಂದ ನಿರಂತರವಾಗಿ ಶಿವರಾತ್ರಿಯ
ಒಂದು ಶುಭ ಸಂದರ್ಭದಲ್ಲಿ ಲಕ್ಷ ದೀಪೋತ್ಸವವನ್ನು ಆಚರಿಸುವಂಥದ್ದು ಒಂದು ಸಮಾರಂಭವನ್ನು ಇವತ್ತು ನಾವೆಲ್ಲರೂ ಭಾಗವಹಿಸಿ ಪಾಲ್ಗೊಂಡು ಪ್ರಾರಂಭಿಸಿದ್ದೇವೆ, ಉದ್ಘಾಟಿಸಿದ್ದೇವೆ. ಅತ್ಯಂತ ಸಂತೋಷ ತರುವಂಥ ಸಮಾರಂಭ ಅಂತ ನಾನು ಭಾವಿಸ್ಕೊಳ್ತೇವೆ. ಕಾರಣ ಏನಂತಂದರೆ ರಣಬೇರೇಗೌಡ ಸಂಘದ ವತಿಯಿಂದ ಮತ್ತು ಫ್ರೆಂಡ್ಸ್ ಗ್ರೂಪ್ ಸಂಘದ ವತಿಯಿಂದ ಈ ವರ್ಷ 25 ಸಂವತ್ಸರಗಳನ್ನು ನಿರಂತರವಾಗಿ ನಡೆಸಿಕೊಂಡು ಬರತಕ್ಕಂಥ ಒಂದು ಕಾರ್ಯ ಅತ್ಯಂತ ಶ್ಲಾಘನೀಯವಾಗಿರ್ತಕ್ಕಂಥ ಕಾರ್ಯ. ಸಾರ್ವಜನಿಕ ಮತ್ತು ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಅದರಲ್ಲೂ ಸಹಿತ ಇವತ್ತು ಧಾರ್ಮಿಕದ ಆಚರಣೆಗಳನ್ನು ನಿರಂತರವಾಗಿ ನಡೆಸ್ತಕ್ಕಂಥದ್ದು ಬಹಳ ಕಷ್ಟದ ಕೆಲಸ. ಆದರೆ ಇವತ್ತು ನಮ್ಮಕ್ಕಂಥ ಮಂಜುನಾಥರಾಗಿರ್ಬೋದು ಮತ್ತು ನಮ್ಮ ಪತ್ರಕರ್ತ ಸಂಘದ ಅಧ್ಯಕ್ಷರಂಥ ಪುರುಷೋತ್ತಮರಾಗಿರ್ಬೋದು, ಫ್ರೆಂಡ್ಸ್ ಗ್ರೂಪ್ನ ಅಧ್ಯಕ್ಷರಿರ್ತಕ್ಕಂಥ ರವಿವರಾಗಿರ್ಬೋದು, ಅವರೆಲ್ಲರೂ ಒಂದು ತಂಡವನ್ನು ಕಟ್ಟಿಕೊಂಡು ಲೋಕೇಶ್ವರಾಗಿರ್ಬೋದು ಮತ್ತು ನಟರಾಜರಾಗಿರ್ಬೋದು, ಉಳಿದಂಥ ನಮ್ಮ ಮಲ್ಲಣ್ಣರಾಗಿರ್ಬೋದು, ಉಳಿದಂಥ ನಮ್ಮೆಲ್ಲ ಫ್ರೆಂಡ್ಸ್ ಗ್ರೂಪ್ನ ಮತ್ತು ರಣಬೇರು ಸಂಘದ ಎಲ್ಲ ಪದಾಧಿಕಾರಿಗಳು ಎಲ್ಲರೂ ಅತ್ಯಂತ ಸಂಭ್ರಮದಿಂದ ಸಂತೋಷವಾಗಿ 25 ವರ್ಷಗಳ ಸಂವತ್ಸರ ನಡೆಸಿರ್ತಕ್ಕಂಥದ್ದು ಅತ್ಯಂತ ಒಂದು ಸಂಭ್ರಮದ ದಿನಾಚರಣೆ ಅಂತ ನಾನು ಭಾವಿಸ್ಕೊಳ್ತೇವೆ. ಇಂಥ ಒಂದು ಕಾರ್ಯಕ್ರಮವನ್ನು ಆಚರಿಸ್ತಕ್ಕಂಥದ್ದು ಭಾಳ ವರ್ಷಗಳ ಕಾಲದಿಂದ ನಡೆಸಿಕೊಂಡು ಬರತಕ್ಕಂಥದ್ದು ನಮ್ಮೆಲ್ಲರಿಗೂ ಅತ್ಯಂತ ಸಂತೋಷವನ್ನು ತಂದಿದೆ. ಈ ಶಿವರಾತ್ರಿಯ ಪ್ರಯುಕ್ತವಾಗಿ ಶಿವನನ್ನು ಆರಾಧನೆ ಮಾಡ್ತಕ್ಕಂಥ ದಿನವನ್ನೇ ಶಿವರಾತ್ರಿ ಅಂತ ಕರಿತೇವೆ ನಾವೆಲ್ಲ. ಶಿವನು ಈ ಶಿವರಾತ್ರಿಯ ಮಾಘ ಮಾಸದ ಆ ಚತುರ್ದಶಿಯ ದಿವಸದಂದು ಮಧ್ಯರಾತ್ರಿ 12 ಗಂಟೆಗೆ ಲಿಂಗಸ್ವರೂಪವಾಗಿ ಭೂಲೋಕದಲ್ಲಿ ಪ್ರಕಟವಾಗಿರುವಂಥ ದಿನ ಇದು. ಹಾಗಾಗಿ ಈ ಶಿವರಾತ್ರಿಯನ್ನು ಶಿವನು ಪ್ರಕಟಗೊಂಡಿರ್ತಕ್ಕಂಥ ದಿನವನ್ನು ಶಿವಸ್ಯ ರಾತ್ರಿ ಶಿವರಾತ್ರಿ ಅನ್ನುವ ಹಾಗೆ ಶಿವನ ಒಂದು ರಾತ್ರಿನೇ ಅನ್ನುವಂಥ ಹಿನ್ನೆಲೆಯಲ್ಲಿ ಇಡೀ ಇವತ್ತು ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಪ್ರತಿಯೊಬ್ಬರೂ ಶಿವನ ಆರಾಧನೆಯನ್ನು, ಶಿವನ ನಾಮಸ್ಮರಣೆಯನ್ನು, ಶಿವನ ಅಭಿಷೇಕವನ್ನು ಮಾಡ್ತಕ್ಕಂಥ ದಿನವನ್ನು ಇವತ್ತು ನಾವು ಆಚರಿಸ್ಕೊಂಡು ಬರ್ತಾ ಇದ್ದೀವಿ. ಆ ಹಿನ್ನೆಲೆಯಲ್ಲಿ ಇವತ್ತು ಕೊರಟಗೆರೆಯ ಪಟ್ಟಣದ ಎಲ್ಲ ಸಮಸ್ತ ಸದ್ಭಕ್ತರು ಗಂಗಾಧರೇಶ್ವರ ಸ್ವಾಮಿಗೆ ತಮ್ಮ ಭಕ್ತಿಯನ್ನು ಸಮರ್ಪಣೆ ಮಾಡಿ ದರ್ಶನ ಆಶೀರ್ವಾದವನ್ನು ಪಡಿತಾ ಇದ್ದಾರೆ. ಅದರ ಜೊತೆಗೆ ಎಲ್ಲ ಸದ್ಭಕ್ತರು ದೀಪೋತ್ಸವವನ್ನು ಆಚರಿಸಲಿ ಅನ್ನುವಂಥ ಕಾರಣಕ್ಕಾಗಿ ಸಂಘದ ವತಿಯಿಂದ ಪ್ರತಿ ವರ್ಷವೂ ಈ ಒಂದು ಲಕ್ಷ ದೀಪೋತ್ಸವವನ್ನು ಆಚರಿಸ್ತಕ್ಕಂಥದ್ದು ಅತ್ಯಂತ ಸಂತೋಷವಾಗಿದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಪಡಿಸಿ, ಗಂಗಾಧರೇಶ್ವರನ ಆಶೀರ್ವಾದ ಸದಾಕಾಲ ಇರಲಿ. ಪ್ರತಿ ವರ್ಷದಿಂದ ಈ ವರ್ಷ ಭಗವಂತನ ಅವನ ಆಶೀರ್ವಾದದಿಂದ ಒಳ್ಳೆಯ ಮಳೆ ಬೆಳೆ ಆಗಲಿ, ಜನರು ಎಲ್ಲರೂ ಸುಖವಾಗಿ ಶಾಂತಿಯಿಂದ ನೆಮ್ಮದಿಯಾದಂಥ ಶಕ್ತಿಯನ್ನು ಭಗವಂತ ಕೊಡಲಿ ಅಂತ ತುಂಬುರದಿಂದ ಹಾರೈಸುತ್ತೇವೆ. ಪಟ್ಟಣದಲ್ಲಿ ನಾಡಪ್ರಭು ರಣಬೇರೇಗೌಡ ಯುವಕ ಸಂಘ ಮತ್ತು ಫ್ರೆಂಡ್ಸ್ ಗ್ರೂಪ್ ಸೇವಾ ಸಮಿತಿಯೊಂದಿಗೆ 25 ವರ್ಷಗಳ ಕಾಲ ಈ ಒಂದು ಗಂಗಾಧರೇಶ್ವರ ಬೆಟ್ಟದಲ್ಲಿ ಲಕ್ಷ ದೀಪೋತ್ಸವ ಕಾರ್ಯಕ್ರಮವನ್ನು ನಾವು ನಿರಂತರವಾಗಿ ಸಾರ್ವಜನಿಕರ ಮತ್ತು ದೈವಿಕರ ಸೇವೆಯಿಂದ ನಡೆಸ್ಕೊಂಡು ಬರ್ತಾ ಇದ್ದೀವಿ. 25 ವರ್ಷಗಳ ಕಾಲ ನಮಗೆ ಇದಕ್ಕೆ ಮಾರ್ಗದರ್ಶನ ನೀಡಿದವರು ನಮ್ಮ ಶ್ರೀ ವೀರಭದ್ರ ಶಿವಾಚಾರ್ಯ ಸ್ವಾಮೀಜಿಗಳು. ಅವತ್ತು ಒಂದನೇ ಇದರಲ್ಲಿ ಶುರು ಮಾಡಿದಂತಹ ನಾವು ಲಕ್ಷ ದೀಪೋತ್ಸವ 25 ಸಂವತ್ಸರಗಳು ಎಲ್ಲ ನಮ್ಮ ಕೊರಟಗೆರೆ ಪಟ್ಟಣಕ್ಕೆ ಹಾಗೂ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾವೆಲ್ಲ ಒಟ್ಟಾಗಿ ಮಾಡ್ತಾಯಿದ್ದೀವಿ. ಎಲ್ಲ ಸಾರ್ವಜನಿಕರ ಸಹಕಾರ ಏನು ನಾವು ಒಂದು ಸಣ್ಣ ಇದರಲ್ಲಿ ಒಂದು ದೀಪೋತ್ಸವ ಮಾಡಬೇಕು ಅಂತ ಒಂದು 25 ಜನ ಹುಡುಗರು ಒಟ್ಟಿಗೆ ಸೇರಿ ಮಾಡಿದಂತಹ ದೀಪೋತ್ಸವ ಇವತ್ತು 25 ಸಂವತ್ಸರಗಳನ್ನು ದಾಟಿದೆ. ಇದರೊಂದಿಗೆ ನಾವು ಎಲ್ಲರ ಒಂದು ಊರಿಗೆ ಒಳಿತಾಗಿ ಗಂಗಾಧರೇಶ್ವರ ಇವತ್ತು ದಕ್ಷಿಣ ಕಾಶಿ ಅಂತಲೇ ಪ್ರಸಿದ್ಧ ಆಗಿದ್ದಾರೆ. ಏನು ಇವತ್ತು ಕಾಶಿಯಲ್ಲಿ ಇರುವಂತಹ ಎಲ್ಲ ಒಂದು ಶಕ್ತಿ ನಮ್ಮ ಗಂಗಾಧರೇಶ್ವರ ಉದ್ಭವ ಲಿಂಗಕ್ಕಾಗಿದೆ. ಮುಂದಿನ ದಿನಗಳಲ್ಲಿ ಮಾನ್ಯ ಶ್ರೀ ವೀರಭದ್ರ ಶಿವಾಚಾರ್ಯ ಸ್ವಾಮೀಜಿಗಳ ಮಾರ್ಗದರ್ಶನದಲ್ಲಿ ಈ ಒಂದು ಬೆಟ್ಟವನ್ನು ಅತ್ಯುತ್ತಮವಾಗಿ ಒಂದು ದೇವಸ್ಥಾನವನ್ನು ಸುಮಾರು 1 ಕೋಟಿಗೂ ಹೆಚ್ಚು ರೂಗಳ ವೆಚ್ಚದಲ್ಲಿ ಅದ್ದೂರಿಯಾಗಿ ಒಂದು ಸಾರ್ವಜನಿಕವಾಗಿ ನಿರ್ಮಿಸಬೇಕು ಅಂತ ಹಾಕ್ಕೊಂಡಿದ್ದೀವಿ. ಈ ದಿಸೆಯಲ್ಲಿ ನಮ್ಮ ಪಟ್ಟಣದ ಎಲ್ಲ ಒಂದು ವರ್ತಕರಿರೋದ್ರಿಂದ ಹಿಡಿದು ಸಾರ್ವಜನಿಕರಿಂದ ಹಿಡಿದು ಎಲ್ಲರೂ ಕೈ ಜೋಡಿಸ್ತಾ ಇದ್ದಾರೆ. ಆ ದಿನಗಳ ಮುಂದಿನ ದಿನಗಳಲ್ಲಿ ಬರಲಿ ಅಂತ ಕೇಳ್ಕೊತಾ ಇದ್ದೀವಿ. ಹಾಗೂ ವಿಶೇಷವಾಗಿ ಏನು ಅಂದರೆ ನಮಗೆ ಮುಜರಾಯಿ ಇಲಾಖೆಯಿಂದ ಈ ಒಂದು ಇದಕ್ಕೆ ಯಾವುದೇ ₹1 ಸಹ ದೇಣಿಗೆ ಬರದಿರೋದು ಒಂದು ದುರಾದೃಷ್ಟಕರ ಸಂಗತಿ. ಏನು ನಮ್ಮಲ್ಲಿ ಉಂಡಿಲಿ 1 ಲಕ್ಷ ಇಟ್ಟಾಗ ಮುಜರಾಯಿ ಇಲಾಖೆ ಬಂದು 1 ಲಕ್ಷ ತಗೊಂಡೋಗುತ್ತೆ. ಏನೂ ಇಲ್ಲ ಆ ದೇವಸ್ಥಾನಕ್ಕೆ ಅಂದರೆ ಮುಜರಾಯಿ ಇಲಾಖೆ ₹1 ಕೊಡಲ್ಲ. ಇದು ಸರ್ಕಾರದಲ್ಲಿ ಬದಲಾವಣೆ ಆಗಬೇಕು. ಎಲ್ಲ ದೇವಸ್ಥಾನಗಳನ್ನು ಒಂದೇ ರೀತಿಯಲ್ಲಿ ಕಾಣ್ಬೋದು. ಹಣ ಬರುವಂಥ ದೇವಸ್ಥಾನ ಒಂಥರ, ಹಣ ಬರದೇ ಇರೋ ದೇವಸ್ಥಾನಕ್ಕೆ ಒಂಥರ ಮಾಡ್ತಿರೋದು ಇದು ಸರಿಯಲ್ಲ. ಎಲ್ಲ ಮುಜರಾಯಿ ದೇವಸ್ಥಾನಗಳನ್ನ ಸರ್ಕಾರ ಒಂದು ಎಲ್ಲವಕ್ಕೂ ಅದು ಶಿವರಾತ್ರಿ ಸಮಯದಲ್ಲಿ ಅದಕ್ಕೆ ವಿಶೇಷವಾದ ಹಬ್ಬಗಳ ಸಮಯದಲ್ಲಿ ಕೊಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಎಲ್ಲ ಕೊರಟಗೆರೆ ಜನತೆಗೆ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ, ಈ ನಮ್ಮ ಕೊರಟಗೆರೆ ಗಂಗಾಧರೇಶ್ವರ ಉದ್ಭವವಾದಂಥ ಗಂಗಾಧರೇಶ್ವರ ಸ್ವಾಮಿಗೆ ನಾವು 25 ವರ್ಷದಿಂದ ರಣಬೇರೇಗೌಡ ಯುವಕ ಸಂಘ ಹಾಗೂ ಫ್ರೆಂಡ್ಸ್ ಗ್ರೂಪ್ ವತಿಯಿಂದ ಏನು ಅವಾಗ ಸ್ಟಾರ್ಟ್ ಮಾಡಿದ್ವಿ, ಒಂದು 25 ಜನ ಸ್ಟಾರ್ಟ್ ಮಾಡಿದ್ವಿ. ಆದರೆ ಇದು 25 ವರ್ಷ ಕಳೀತಾ ನಮ್ಮ ಹುಡುಗರಲ್ಲಿ ಆಸಕ್ತಿ ಕಮ್ಮಿ ಆಗ್ತಾ ಇದೆ. ನಮ್ಮಲ್ಲಿ 25 ಜನ ಇದ್ದರು, ಈಗ ಒಂದು 5-6 ಜನಕ್ಕೆ ಬಂದು ನಾವು ಈ ಕಾರ್ಯಕ್ರಮ ಮಾಡ್ತಾ ಇದ್ವಿ. ಈ ಭಕ್ತಾದಿ ದೇವ್ರ ಬಗ್ಗೆ ಒಂದು ಈಗಿನ ಯುವಕರು ಒಂದು ಸ್ವಲ್ಪ ಭಕ್ತಿ ತೋರಿಸಿ ಮುಂದಿನ ದಿನಗಳಲ್ಲಿ ಗಂಗಾಧರೇಶ್ವರ ಸ್ವಾಮಿಯ ದೇವಸ್ಥಾನ ನಿರ್ಮಾಣ ಮಾಡಬೇಕು ಅಂತ ಎಲ್ಲರೂ ಒಂದು ಭಕ್ತಾದಿಗಳು
ಇದು ಮಾಡ್ತಾ ಇದ್ದಾರೆ. ಎಲ್ಲ ಭಕ್ತಾದಿಗಳಿಗೆ ಈಗಿನ ಹುಡುಕರು ಕೈ ಜೋಡಿಸಿ ಈ ಗಂಗಾಧರೇಶ್ವರ ಸ್ವಾಮಿ ಬೆಟ್ಟದ ದೇವಸ್ಥಾನನ ಅಭಿವೃದ್ಧಿ ಪಡಿಸಬೇಕು ಅಂತೇಳಿ ಎಲ್ಲ ಭಕ್ತಾದಿಗಳು ಕೇಳ್ಕೊಂತಾರೆ. ನಾನು ಪ್ರಧಾನ ಅರ್ಚಕ ಶ್ರೀ ಬಾಲಾಜಿರಾವ್ ನಾನು ಗಂಗಾ ಪ್ರಧಾನ ಅರ್ಚಕ ಇದ್ದೀನಿ. ಈ ಇತಿಹಾಸ ಏನು ಅಂದರೆ ಪ್ರತಿದಿನವೂ ಬೆಳಗ್ಗೆ 5 ಗಂಟೆಯಿಂದ ರುದ್ರಾಭಿಷೇಕ ಹಾಗೂ ಸಂಜೆ ನಡೆಯುತ್ತೆ. ಹಾಗೂ ಸಾರ್ವಜನಿಕ ಸಹಾಯದಿಂದ ಪ್ರತಿದಿನವೂ ಇದು ನಡೆಯೋದ್ರಿಂದ ಪೂಜೆ ಪುರಸ್ಕಾರ ನಡೆಯುತ್ತೆ. ಹಾಗೂ ಇವತ್ತು ಲಕ್ಷದೀಪೋತ್ಸವ ಹಾಗೂ ರಣಬೆಳಗೊಳ ತಂಡದಿಂದ ಲಕ್ಷದೀಪೋತ್ಸವ ಕಲ್ಯಾಣೋತ್ಸವ ವಿದ್ಯುನ್ಮಾನ ನಡೆಯುತ್ತೆ. ಸಾರ್ವಜನಿಕ ಬ್ರಹ್ಮರಥೋತ್ಸವ ಕೂಡ ನಡೆಯುತ್ತೆ. ಸಾರ್ವಜನಿಕ ಸಹಾಯದಿಂದ ನಡೆಯುತ್ತೆ. ಹಾಗೂ ಭೋಜನ ಎಲ್ಲ ಜನಾಂಗದೊಂದಿಗೆ ಸೇರಿ ಈ ಒಂದು ವಿಧಾನ ನಡೆಯುತ್ತೆ ಅಂತ. ಇದು ಶಿವರಾತ್ರಿ ಹಬ್ಬದ ದಿನ ಇಲ್ಲಿ ಪೂಜೆ ಇರುತ್ತೆ. ಶಿವರಾತ್ರಿ ಹಬ್ಬ ಮರಂದ ದಿನ ಅಲ್ಲಿ ಇದು ಮಾಡೋದಲ್ಲ, ಹೇಳಿ ಅದ್ರ ಬಗ್ಗೆ ಹೇಳಿ. ಇದು ಮಹಾಶಿವರಾತ್ರಿ ಹಬ್ಬ ಇದು ಪೂಜೆ ನಡೆಯುತ್ತೆ. ಹಾಗೂ ಮಾರನೇ ದಿನ ಬ್ರಹ್ಮರಥೋತ್ಸವವು ಇದು ಗಂಗಾಶ್ವ ರಥ ಬ್ರಹ್ಮರಥೋತ್ಸವ ನಡೆಯುತ್ತೆ. ಕೆಳಗಡೆ ಜೈನ್ ಬೀದಿಯಲ್ಲಿ ನಡೆಯುತ್ತೆ, ವಿಜೃಂಭಣೆಯಿಂದ ನಡೆಯುತ್ತೆ. ಸಾರ್ವಜನಿಕ ಸಹಾಯದಿಂದ ಎಲ್ಲ ನಡೆಯುತ್ತೆ. ಇದರ ಇದು ಬಹಳ ಇತಿಹಾಸವೂ ಕೂಡ ಇಲ್ಲಿ ಇರುತ್ತೆ. ಇದು ಕೇವಲ ಶಿವರಾತ್ರಿ ಹಬ್ಬದಲ್ಲಿ ಮಾತ್ರ ನಡೆಯುವಂಥದ್ದು ಅಥವಾ ಬೇರೆ ಯಾವ್ದಾದ್ರು ಪ್ರತಿದಿನ ನಡೆಯುತ್ತೆ. ಅದೇ ಶಿವರಾತ್ರಿ ವಿಶೇಷವಾಗಿ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೂ ಭಕ್ತರಿಗೆ ದರ್ಶನ ಇರುತ್ತೆ? ಶಿವರಾತ್ರಿಯಿಂದ ಬೆಳಗ್ಗೆ 4:15 ಮಾರನೇ ದಿನ 6 ಗಂಟೆ ತನಕ ನೈಟ್ ಪೂರ್ತಿ ದೇವಸ್ಥಾನ ತೆಗೆದಿರುತ್ತೆ. ಯಾವ ಪೂಜೆ ನಡೆಯುತ್ತೆ, ರುದ್ರಾಭಿಷೇಕ ಎಲ್ಲ ನಡೆಯುತ್ತೆ. ರುದ್ರಾಭಿಷೇಕ ಪಂಚಾಭಿಷೇಕ ಅಭಿವೃದ್ಧಿ ಎಲ್ಲ ನಡೆಯುತ್ತೆ. ನಾಡಿನ ಸಮಸ್ತ ಜನತೆಗೆ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು. ಹಾಗೆ ವಿಶೇಷವಾಗಿ ಶಿವರಾತ್ರಿ ಹಬ್ಬ ಸನಾತನ ಕಾಲದಿಂದ ಕೂಡ ನಡೆದು ಬಂದಿರತಕ್ಕಂಥದ್ದು. ಶಿವ ಮತ್ತು ಪಾರ್ವತಿಯರನ್ನು ಆರಾಧಿಸುವಂತಹ ಮತ್ತು ಭಕ್ತಿಯಿಂದ ಪೂಜೆ ಮಾಡ್ತಕ್ಕಂಥ ಏನು ನಮ್ಮ ಮಾನವ ಕುಲಕ್ಕೆ ಶಿವನ ಅನುಗ್ರಹ ಇದ್ದು, ಶಿವನ ಅನುಗ್ರಹದಿಂದ ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಇಡೀ ನಾಡಿನ ಸಮಸ್ತ ಜನತೆಗೆ ಒಂದು ಶುಭವನ್ನು ಕೋರ್ತಕ್ಕಂಥ ದಿವಸವಾಗಿದೆ. ಹಾಗಾಗಿ ನಾನು ಕೂಡ ವಿ ಸಿದ್ಧಂಗಯ್ಯ, ನಿರ್ದೇಶಕರು, ತುಮಕೂರು ಹಾಲು ಒಕ್ಕೂಟ ಕೊರಟಗೆರೆ ಕ್ಷೇತ್ರ, ಈ ವಿಭಾಗದಿಂದ ನಾನು ಕೂಡ ನಾಡಿನ ಸಮಸ್ತ ಜನತೆಗೆ ಶುಭವನ್ನು ಕೋರ್ತಾ, ವಿಶೇಷವಾಗಿ ಒಳನಂಜುಂಡೇಶ್ವರ ದೇವಸ್ಥಾನ ಸುಪ್ರಸಿದ್ಧವಾದಂತಹ ಬಹಳ ಪುರಾತನವಾದಂತಹ ಕಾಲದಿಂದ ನಡೆದು ಬಂದಿರತಕ್ಕಂಥದ್ದು. ಹಾಗೂ ಏನು ಸುತ್ತಮುತ್ತಲಿರ್ತಕ್ಕಂಥ ಬೆಂಗಳೂರು ಜಿಲ್ಲೆ ಮತ್ತು ತುಮಕೂರು ಜಿಲ್ಲೆ ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಮತ್ತು ಹೀಗೆ ಇನ್ನೂ ಅನೇಕ ಚಿತ್ರದುರ್ಗ ಈ ಭಾಗಗಳಿಂದ ಜನಗಳು ಇಲ್ಲಿ ಈ ಒಂದು ದೇವಸ್ಥಾನಕ್ಕೆ ಬಂದು ತನ್ನ ಭಕ್ತಿ ಸಮರ್ಪಣೆ ಮಾಡ್ತಕ್ಕಂಥದ್ದು ದಿವಸವಾಗಿದೆ. ಹಾಗಾಗಿ ಇಲ್ಲಿ ಬಹುಶಃ ನಿನ್ನೆಯಿಂದಲೂ ಕೂಡ ಸಾವಿರಾರು ಜನ ಈ ಒಂದು ಕ್ಷೇತ್ರದಲ್ಲಿ ಜಮಾಯಿಸಿ ಶಿವನನ್ನು ಪೂಜಿಸಿ ಆರಾಧಿಸಿ ಶಿವನನ್ನು ಸ್ಮರಣೆ ಮಾಡೋದ್ರ ಮುಖಾಂತರವಾಗಿ ತನ್ನ ಏನು ಕುಟುಂಬಕ್ಕೆ ಅಥವಾ ತನ್ನ ಈ ನಾಡಿಗೆ ಏನು ಸಮಸ್ತವಾಗಿ ಒಂದು ಆರೋಗ್ಯವನ್ನು ಕೋರ್ತಕ್ಕಂಥ ದಿವಸವಾಗಿದೆ. ಹಾಗಾಗಿ ನಾವು ಕೂಡ ಬೆಳಗ್ಗೆ 5 ಗಂಟೆಯಿಂದಲೇ ಪೂಜೆ ಪ್ರಾರಂಭವಾಗಿದೆ. ಆ ಒಂದು ಪೂಜಾ ಕಾರ್ಯಕ್ರಮದಲ್ಲಿ ನಾವು ಕೂಡ ಇವತ್ತು ಭಾಗಿಯಾಗಿದ್ದು ವಿಶೇಷವಾದಂಥ ದಿವಸ ಅಂಥೇಳಿ, ಹಾಗೂ ಎಲ್ಲ ಈ ಒಂದು ಸುತ್ತಮುತ್ತ ಇರತಕ್ಕಂಥ ಎಲ್ಲ ಯುವಕರು ಹಾಗೂ ಈ ಒಂದು ನಮ್ಮ ಈಶ್ವರ ಒಳನಂಜುಂಡೇಶ್ವರ ಸೇವಾ ಸಮಿತಿಯ ಸಂಘದವರು ಅಧ್ಯಕ್ಷರು, ಕಾರ್ಯದರ್ಶಿ, ಖಜಾಂಚಿಗಳು ಹಾಗೂ ನಮ್ಮ ಈ ಒಳನಂಜುಂಡೇಶ್ವರ ದೇವಸ್ಥಾನದಲ್ಲಿ ಅನ್ನದಾನ ಸಂತರ್ಪಣೆ ಮಾಡ್ತಿರ್ತಕ್ಕಂಥ ಜಗದೀಶ್ ಮತ್ತು ಸಂಗಡಿಗರು ಮತ್ತು ನಮ್ಮ ದೇವಸ್ಥಾನದ ಅರ್ಚಕರಾದಂಥ TP ಕುಮಾರಸ್ವಾಮಿಯವರು ಎಲ್ಲರೂ ಕೂಡ ಭಾಳ ಸಜ್ಜವಹಿಸಿ ಈ ಒಂದು ದಿವಸ ಕಾರ್ಯಕ್ರಮವನ್ನು ಭಾಳ ಯಶಸ್ವಿಯಾಗಿ ಮಾಡ್ತಾಯಿದ್ದಾರೆ. ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ಲಕ್ಷಾಂತರ ಜನ ಸೇರಿ ಆ ಶಿವನ ಒಂದು ಕೃಪೆಗೆ ಪಾತ್ರ ಆಗ್ತಾಯಿದ್ದಾರೆ. ಹಾಗಾಗಿ ಎಲ್ಲವೂ ಕೂಡ ಭಾಳ ಸುಸೂತ್ರವಾಗಿ ನಡೀತಾ ಇದೆ. ಇಲ್ಲಿ ಎಲ್ಲ ಒಂದು ಪೊಲೀಸ್ ಇಲಾಖೆ ಮತ್ತು ಹಾಗೂ ನಮ್ಮ ಲೈನ್ಮ್ಯಾನ್ಸ್ ಅಂತ ಏನು ಕರಿತೀವಿ KVಗೆ ಸಂಬಂಧಪಟ್ಟಂಥ ನೌಕರರು ಕೂಡ ಇಲ್ಲಿ ಸಜ್ಜವಹಿಸಿ ಕೆಲಸವನ್ನು ಮಾಡ್ತಾ ಈ ಒಂದು ಇವತ್ತಿನ ಕಾರ್ಯಕ್ರಮಕ್ಕೆ ಭಾಳ ವಿಶೇಷವಾಗಿ ಮೆರುಗನ್ನು ತಂದು ಕೊಡ್ತಾ ಇದ್ದಾರೆ. ಹಾಗಾಗಿ ಈ ಒಂದು ದಿವಸ ನಾವು ಬಹುಶಃ ನಮ್ಮ ಏನು ಹಳ್ಳಿ ತುಮಕೂರು ಜಿಲ್ಲೆಯ ಕೊನೆಯ ಹಳ್ಳಿ ಆಗೋದು, ಕೊರಟಗೆರೆ ತಾಲೂಕಿನ ಕೊನೆಯ ಹಳ್ಳಿ ಆಗಿದ್ದು ಇಲ್ಲಿ ಇನ್ನೂ ಅಭಿವೃದ್ಧಿ ಕಾರ್ಯಗಳು ಬೇಕಾದಷ್ಟು ಆಗಬೇಕಾಗಿದೆ. ಈ ರಸ್ತೆಗಳು ಮತ್ತು ಏನು ಈ ಹಳ್ಳಕ್ಕೆ ಸೇತುವೆ ಆಗ್ತಕ್ಕಂಥ ಕಾರ್ಯಕ್ರಮ ಇರ್ಬೋದು, ಮತ್ತೊಂದಿರ್ಬೋದು. ಹಾಗೆ ಇಲ್ಲಿ ವಿಶೇಷವಾಗಿ ನಾವೀಗಾಗಲೇ ಸಾಕಷ್ಟು ಹಲವಾರು ಬಾರಿ ಕೇಳಿದ್ದೇವೆ, ಇಲ್ಲಿ ಎಲ್ಲ ಶಾಲಾ ಮಕ್ಕಳು ಮತ್ತು ವಯೋವೃದ್ಧರು ಏನು ಆಸ್ಪತ್ರೆಗಳಿಗೆ ಹೋಗಬೇಕಾದ್ರೆ ಬಹು ದೂರ ಇಲ್ಲಿ 4-5 ಕಿಲೋಮೀಟ್ರ್ ಹೋಗಬೇಕಾಗಿರೋದ್ರಿಂದ ಬಸ್ಸಿನ ಸೌಕರ್ಯವನ್ನು ಕಲ್ಪಿಸಬೇಕಾಗಿ ಅಂತೇಳಿ ಭಾಳ ದಿವಸಗಳಿಂದ ನಮ್ಮ ಬೇಡಿಕೆ ಇದೆ. ಹಾಗಾಗಿ ಅದನ್ನು ಕೂಡ ಪೂರೈಸಬೇಕು ಅಂತೇಳಿ ನಿಮ್ಮ ಸುದ್ದಿವಾಹಿನಿ ಮುಖಾಂತರವಾಗಿ ಎಚ್ಚರಗೊಳಿಸುವಂಥ ಒಂದು ಕಾರ್ಯಕ್ರಮ. ದೇವಸ್ಥಾನಕ್ಕೆ ಬರ್ತಕ್ಕಂಥ ಒಂದು ರಸ್ತೆ ಇದೆಯಲ್ಲ, ಅದು ಭಾಳ ಕಿರಿದಾಗಿದ್ದು ಅದನ್ನು ಅಗಲೀಕರಣ ಮತ್ತು ಡಾಂಬರೀಕರಣ ಮಾಡಿಕೊಡಬೇಕಾಗಿ ತಮ್ಮಲ್ಲಿ ಮತ್ತು ಸರ್ಕಾರದಲ್ಲಿ ಹಾಗೂ ನಮ್ಮೆಲ್ಲರ ನೆಚ್ಚಿನ ಸಚಿವರಾದಂಥ G. ಪರಮೇಶ್ವರ್ ಸಾಹೇಬರಲ್ಲಿ ನಾವು ಕಳಕಳಿಯಿಂದ ಮನವಿ ಮಾಡ್ಕೊಳ್ತಾ ಇದ್ದೇವೆ. ಹಾಗೆ ವಿಶೇಷವಾಗಿ ಬಸ್ಸಿನ ಸೌಕರ್ಯ ಇತ್ಯಾದಿಗಳನ್ನು ಮಾಡಿಕೊಡ್ಬೇಕು ಅಂತ ಮನವಿ ಮಾಡ್ಕೊಳ್ತಾ, ಹಾಗೂ ನಮ್ಮ ಈ ದಿವಸದ ವಿಶೇಷವಾಗಿ ನಾನು ತುಮೂಲ್ ನಿರ್ದೇಶಕನಾಗಿ ಇರೋದ್ರಿಂದ ಇಡೀ ಕೊರಟಗೆರೆ ತಾಲೂಕಿನ ಎಲ್ಲ ನಮ್ಮ ಹಾಲು ಒಕ್ಕೂಟದ ಅಧ್ಯಕ್ಷರು, ಸದಸ್ಯರು ಹಾಗೂ ಕಾರ್ಯದರ್ಶಿಗಳು ಹಾಗೂ ಎಲ್ಲ
ಹಾಲು ಉತ್ಪಾದಕರು ಮತ್ತು ಏನು ಷೇರುದಾರರು ಎಲ್ಲರಿಗೂ ಕೂಡ ವಿಶೇಷವಾಗಿ ಈ ಸಂದರ್ಭದಲ್ಲಿ ಶುಭವನ್ನು ಕೋರ್ತಾ, ಹಾಗೂ ಏನು ಈ ಬೇಸಿಗೆ ಕಾಲದಲ್ಲಿ ಬೇಸಿಗೆ ತುಂಬ ಹೆಚ್ಚಾಗಿರೋದ್ರಿಂದ ಏನು ಇವತ್ತು ಹಸುಗಳಿಗೆ ವಿಶೇಷವಾದಂಥ ರೋಗ ರುಜಿನಗಳು ಬಂದು ಕಾಯಿಲೆಗೆ ತುತ್ತಾಗ್ತಾ ಇದ್ದಾರೆ. ಹಾಗಾಗಿ ಬಹುಶಃ ಒಂದು ಹಸುಗಳು ಏನಾದರೂ ಹಾನಿಗೊಳಗಾದರೆ ಲಕ್ಷಾಂತರ ರೂಪಾಯಿ ನಷ್ಟ ಒಂದು ರೈತರಿಗಾಗ್ತದೆ. ಅಂಥದ್ದನ್ನು ಕಡಿಮೆ ಮಾಡಿಕೊಳ್ಳೋಕ್ಕೋಸ್ಕರ ನಮ್ಮ ಏನು ವೆಟರ್ನರಿಗೆ ಸಂಬಂಧಪಟ್ಟಂಥ ಆ ವೈದ್ಯರುಗಳು ಹೆಚ್ಚಿನ ವಿಶೇಷವಾಗಿ ಗಮನ ಹರಿಸ್ತಾ ರೈತರಿಗೆ ಒಂದು ಸಹಕಾರವನ್ನು ಕೋರಬೇಕು, ರೈತರ ಪರವಾಗಿ ಅವರು ಕೆಲಸವನ್ನು ಮಾಡಬೇಕು, ಹೆಚ್ಚಾಗಿ ರೈತರಿಗೆ ಅನುಕೂಲವನ್ನು ಮಾಡಿಕೊಳ್ಬೇಕು ಅಂತ ಕಳಕಳಿಯಿಂದ ತಮ್ಮಲ್ಲಿ ಮನವಿಯನ್ನು ಮಾಡಿಕೊಳ್ತಾ ಈ ಒಂದು ಕಾರ್ಯಕ್ರಮದ ಪರವಾಗಿ ಎಲ್ಲರಿಗೂ ಕೂಡ ವಿಶೇಷವಾದಂಥ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತಾರೆ.